ಬೇಸಿಗೆಯನ್ನು ಎದುರಿಸುವುದಕ್ಕೆ ಬೆಂಗಳೂರು ಜಲಮಂಡಳಿ ತಯಾರಾಗಿದೆ. ಬೆಂಗಳೂರಲ್ಲಿ ಜಲಭವಣೆ ಎದುರಾಗದಂತೆ ಹೊಸ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ನೀರಿನ ಸಮಸ್ಯೆ ಎದುರಾಗದಂತೆ ಮಿನಿ ಟ್ಯಾಂಕರ್ ಅಳವಡಿಕೆಗೆ ಸಜ್ಜಾಗಿದ್ದಾರೆ. ನೀರಿನ ಸರಬರಾಜಿಗೆ ಮಂಡಳಿ ಇದೀಗ ಟ್ಯಾಂಕರ್ಗೆ ಆದ್ಯತೆಗೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸೂಚನೆಯನ್ನು ಕೊಟ್ಟಿರೋದು. ನೀರಿನ ಅಭಾವ ಎದುರಾಗಬಹುದಾದ ಪ್ರದೇಶಗಳಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಯಾವ್ಯಾವುದು ನೀರಿನ ಅಭಾವ ಆಗುವಂಥ ಪ್ರದೇಶ ಇದೆ, ಎಲ್ಲಿ ನೀರಿನ ಕೊರತೆ ಇದೆ, ಎಲ್ಲಿ ನೀರು ಅವಶ್ಯವಾಗಿ ಬೇಕಾಗಿದೆ, ಈ ಎಲ್ಲ ಪ್ರದೇಶಗಳನ್ನು ಗುರುತಿಸಬೇಕು, ಅವುಗಳಿಗೆ ನೀರನ್ನು ಸರಿಯಾಗಿ ಪೂರೈಕೆ ಮಾಡಬೇಕು ಅಂತ ಇದೀಗ ಜಲಮಂಡಳಿಯ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬೇಸಿಗೆ ಬರ್ತಾ ಇದೆ. ಬೇಸಿಗೆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರಿನ ಸಮಸ್ಯೆ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಇದೀಗ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೇಸಿಗೆ ಏನು ಬರ್ತಾ ಇದೆ, ಬೇಸಿಗೆಯ ಕಾರಣಕ್ಕಾಗಿ ಜಲಮಂಡಳಿಯಿಂದ ಯಾವೆಲ್ಲ ಸಿದ್ಧತೆಗಳಾಗಿದೆ ಬೆಂಗಳೂರಿನವರಿಗೆ ನೀರು ಪೂರೈಕೆ ಮಾಡೋ ದೃಷ್ಟಿಯಿಂದ? ಪ್ರವೀಣ್, ಸಿಟಿಕನ್ ಸಿಟಿ ಬೆಂಗಳೂರಿನಲ್ಲಿ ಬೇಸಿಗೆ ಅಭಾವಕ್ಕೂ ಮುನ್ನ ಅಧಿಕಾರಿಗಳು ಅಲರ್ಟ್ ಆಗುವಂತ ಕೆಲಸ ಆಗ್ತಾರೆ. ಈ BWSSB ಬೆಂಗಳೂರು ಜಲಮಂಡಳಿ ವತಿಯಿಂದ ಅದೇ ರೀತಿಯಾದಂತ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿಕೊಂಡು ನೀರಿನ ಟ್ಯಾಂಕರ್ಗಳ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಎನ್ನುವಂತ ಕಾರ್ಯ ಏನು ಇಲಾಖೆಯಿಂದ ಆಗ್ತಾ ಇದ್ವು, ಬೆಂಗಳೂರು ಜಲಮಂಡಳಿಯಿಂದ ಏನಾಗ್ತಾ ಇದ್ವು, ಅದರ ಮುಂದುವರೆದ ಭಾಗವಾಗಿ ಎಲ್ಲೆಲ್ಲಿ ನೀರಿನ ಅಭಾವ ಹೆಚ್ಚಿಗೆ ಕಾಡುತ್ತೋ ಆ ಒಂದು ಪ್ರದೇಶಗಳಿಗೆ ಈ ಟ್ಯಾಂಕರ್ಗಳ ಸಪ್ಲೈ ಮೂಲಕವಾಗಿ ಏನು ನೀರಿನ ಕೆಲಸ ಕೊಡುವ ಅಂದ್ರೆ ನೀರನ್ನ ಮನೆಗಳಿಗೆ ತಲುಪಿಸುವಂತ ಕೆಲಸ ಆಗ್ತಿದೆಯೋ ಅದರ ಮುಂದುವರೆದ ಭಾಗವಾಗಿ ಮಿನಿ ಟ್ಯಾಂಕರ್ಗಳನ್ನು ಕೂಡ ಬಳಕೆ ಮಾಡಿಕೊಂಡು ಜನರಿಗೆ ಸಮಸ್ಯೆ ಆಗದಂತೆ ಈ ಒಂದು ಕ್ರಮಕ್ಕೆ ಮುಂದಾಗುವಂತ ಕೆಲಸ ಜಲಮಂಡಳಿಯಿಂದ ಆಗ್ತಾ ಇದೆ. DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಜಲಮಂಡಳಿಯ ರಾಮ್ ಪ್ರಸಾದ್ ಮನೋಹರ್ ಅವರ ಒಂದು ನೇತೃತ್ವ ಕಾರ್ಯಾಚರಣೆ ಮಾಡಿಕೊಂಡು ಜೊತೆಗೆ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಆ ಕಚೇರಿಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಲ್ಲ, ಗ್ರೌಂಡ್ಗೆ ಇಳಿದು ಕೆಲಸವನ್ನ ಮಾಡಿ ಎಲ್ಲೆಲ್ಲಿ ನೀರಿನ ಅಭಾವ ಕಾಣಿಸುತ್ತೋ ಅಲ್ಲಿ ಎಕ್ಸಾಕ್ಟ್ ನೀರನ್ನ ತಲುಪಿಸಬೇಕು ಎನ್ನುವಂತ ಎಚ್ಚರಿಕೆ ಸಂದೇಶವನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿರುವಂತ ಕಾರಣದಿಂದಾಗಿ ಮುಂದುವರೆದ ಭಾಗವಾಗಿ ಏನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದಂತಹ ಬಿಸಿಲು ಅಭಾವ ಕಾಡುತ್ತೋ ಆ ಒಂದು ಕಾರಣದಿಂದಾಗಿ ನೀರಿನ ಸಮಸ್ಯೆ ಕಾಡುವವರೆಗೂ ಕೂಡ ಸಮಸ್ಯೆ ಆಗದಂತೆ ನೋಡ್ಕೊಳ್ಳುವಂತ ಕೆಲಸ ಜಲಮಂಡಳಿ ಒಂದು ಉನ್ನತ ಕಾರ್ಯಕ್ಕೆ ಮುಂದಾಗ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.